ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಕನ್ನಡ FA4 ಕ್ವೆಶ್ಚನ್ ಪೇಪರ್. ಇದು ನಿಮಗೆ 20 ಮಾರ್ಕ್ಸ್ಗಿದೆ ಮಕ್ಕಳ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ಯಶಸ್ಸು ಪದದ ವಿರುದ್ಧ ಪದ. ಆಪ್ಷನ್ಸ್ ನೋಡಿ: ಅಯಶಸ್ಸು, ಆಯಸ್ಸು, ಅಪಯಶಸ್ಸು, ಅನಯಶಸ್ಸು. ಎರಡನೇದಾಗಿ ಹೌದು ಹೌದು ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಆಪ್ಷನ್ಸ್ ನೋಡಿ: ಅನುಕರಣಾವ್ಯಯ, ದ್ವಿರುಕ್ತಿ, ನುಡಿಕಟ್ಟು, ಪಡೆನುಡಿ. ಮೂರನೇದಾಗಿ ವಿಜ್ಞಾನಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಹೆಸರಿಸಿ. ಪಂಚಮ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಪ್ರಥಮ ವಿಭಕ್ತಿ. ನೆಕ್ಸ್ಟ್ ನೋಡಿ: ಸಂಶೋಧಕ ಪದದ ಸ್ತ್ರೀಲಿಂಗ ರೂಪ. ಆಪ್ಷನ್ಸ್ ನೋಡಿ: ಸಂಶೋಧಕರು, ಸಂಶೋಧಕಿ, ಸಂಶೋಧಕರು ಹಾಗೂ ಶೋಧಕಿ. ನೆಕ್ಸ್ಟ್ ನೋಡಿ: ಮನಸೋಲ್ಲಾಸ ಪದದಲ್ಲಿರುವ ಸಂಧಿ. ಗುಣಸಂಧಿ, ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ. ನೆಕ್ಸ್ಟ್ ನೋಡಿ ಮಕ್ಕಳ: ಕೂರ್ಮ ಪದದ ಅರ್ಥ. ಆಪ್ಷನ್ಸ್ ನೋಡಿ: ಹಾವು, ಆನೆ, ಚೇಳು, ಆಮೆ. ನೆಕ್ಸ್ಟ್ ಹೆಡಿಂಗ್ ನೋಡಿ: ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದಾಗಿ ಕನ್ನಡ ಸಾಹಿತ್ಯದಲ್ಲಿ DLN ಯಾರ ಸ್ಥಾನವನ್ನು ತುಂಬಿದ್ದರು? ನೆಕ್ಸ್ಟ್ ಕ್ವಶನ್ ನೋಡಿ: ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೈನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು? ಮುಂದಿನ ಪ್ರಶ್ನೆ: ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು? ನೆಕ್ಸ್ಟ್ ಹೆಡಿಂಗ್ ನೋಡಿ: ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದಾಗಿ ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೈನ್ ಅವರಿಗೆ ತುಚ್ಛ ಅನಿಸಿದವು? ನೆಕ್ಸ್ಟ್ ಒನ್: ಜೇಡರ ದಾಸಿಮಯ್ಯನು ಭಗವಂತನ ಯಾವ ಭೇದಕ್ಕೆ ಬೆರಗಾಗಿದ್ದಾನೆ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ: ಈ ಕೆಳಗಿನ ಕವಿಯ ಸ್ಥಳ, ಕಾಲ, ಕೃತಿಗಳು, ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಮೊದಲನೇದಾಗಿ ಡಾಕ್ಟರ್ MM ಕಲಬುರ್ಗಿ ಅವ್ರ ಬಗ್ಗೆ ನೀವು ಬರೀಬೇಕು. ಓಕೆ. ನೆಕ್ಸ್ಟು ಹೆಡಿಂಗ್ ನೋಡಿ: ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಮೊದಲನೇದಾಗಿ ಕರಿಯ ನಿತ್ತಡೆ ಡ್ಯಾಶ್ 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 4 ಲೈನ್ ಬರೀಬೇಕು ಮಕ್ಕಳ. ಲಾಸ್ಟಲ್ಲಿ ರಾಮನಾಥ ಅಂತ ಬರುತ್ತೆ. ರಾಮನಾಥ ಯಾರ್ದು ಅಂಕಿತನಮ್ಮ? ಇದು ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಯಾವ ಪದ್ಯ ಇದು ಅಂತ. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ: ಪತ್ರ ಯಾವ್ದು ಬರೀಬೇಕು? ನಿಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಕುರಿತು ಗೆಳೆಯ ಅಥವಾ ಗೆಳತಿಗೊಂದು ಪತ್ರ ಬರೆಯಿರಿ. ಮಕ್ಕಳ, ಈ ಕ್ವಶನ್ ಪೇಪರ್ ನಿಮಗೆ ಬಿಡಿಸ್ತಾ ಒಂದು ಐಡಿಯಾ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಗಿ ಬರ್ತಾ ಇರುತ್ತೆ ಅಂದ್ಬಿಟ್ಟು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.